ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಈ ಚಮಕಿ ಮೇಲೆ ಜರ್ದೋಸಿ ಎಸ್ ಶೇಪ್ ಜರ್ದೋಸಿ ಯಾವ ಥರ ಹಾಕೋದಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ತುಂಬ ಈಸಿಯಾಗಿ ಹಾಕ್ಬೋದು, ಯಾರು ಬೇಕಾದರೂ ಹಾಕ್ಬೋದು. ಬಟ್ ನಿಧಾನಕ್ಕೆ ಕಲಿಯೋವರೆಗೂ ಸ್ಲೋ ಮಾಡಿ ಆಮೇಲೆ ಕಲ್ತ್ಮೇಲೆ ಫಾಸ್ಟ್ ಮಾಡ್ಬೋದು ನೋಡಿರಿ. ತುಂಬ ಈಸಿಯಾಗಿ ಹಾಕ್ಬೋದು ಮತ್ತು ಅಷ್ಟೇ ನೀಟಾಗಿ ಬರುತ್ತೆ ನೋಡಿ. ಬಟ್ ಜರ್ದೋಸಿನ ಕಟ್ ಮಾಡ್ಕೋಬೇಕಾದ್ರೆ ನೀಟಾಗಿ ಕಟ್ ಮಾಡ್ಕೋಬೇಕು ನೋಡಿರಿ. ಎಸ್ ಶೇಪ್ ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಸುರುಳಿ ಸುತ್ತಿರೋ ಟೈಪು ಎಷ್ಟು ನೀಟಾಗಿ ಬಂದಿದೆ ನೋಡಿ. ಈ ಡಿಸೈನ್ ಯಾವ ಥರ ಹಾಕೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಈ ಡಿಸೈನ್ ಹಾಕೋದಕ್ಕೆ ನಮಗೆ ಚಮಕಿ, ಜರ್ದೋಸಿ ಮತ್ತು ಥ್ರೆಡ್ಡು ಮತ್ತು ನೀಡ್ಲು ಇಷ್ಟಿದ್ರೆ ಈ ಡಿಸೈನ್ನ ಹಾಕ್ಬೋದು ನೋಡಿ. ಇದು ಯಾವ ಥರ ಹಾಕೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಡಿಸೈನ್ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ಫಸ್ಟು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೋಬೇಕು. ಸ್ಟ್ರೈಟ್ ಲೈನ್ ಮೇಲೆ ಫಸ್ಟು ನಾವು ಚಮಕಿ ಹಾಕ್ತೀವಿ. ಚಮಕಿ ಹಾಕಿದ ಮೇಲೆ ನೆಕ್ಸ್ಟು ಅದ್ರ ಮೇಲೆ ಜರ್ದೋಸಿ ಹಾಕ್ತೀವಿ. ಫಸ್ಟು ಚಮಕಿ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ಫಸ್ಟು ಥ್ರೆಡ್ನ ಎಂಡ್ ಲಾಕ್ ಮಾಡ್ಕೊಂಡು ಸ್ಟಿಫಾಗಿ ಅಂದರೆ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಆಗಲಿ ಎಂಡಿಂಗ್ ಆಗಲಿ ಫಸ್ಟು ಎಂಡ್ ಲಾಕ್ ಮಾಡ್ಕೊಂಡ್ರೆ ವರ್ಕ್ ಸ್ಟಾರ್ಟ್ ಮಾಡಬೇಕು. ಈಗ ನಾನು ಚಮಕಿನ ಫಸ್ಟು ಎಂಡ್ ಲಾಕ್ ಮಾಡ್ಕೊಂಡ್ಮೇಲೆ ಫಸ್ಟು ಒಂದು ಚೈನ್ ಹಾಕಿ, ಚೈನಿಂದ ಮತ್ತೆ ಚಮಕಿ ಒಳಗಡೆ ಹೋಲಿರುತ್ತಲ್ಲ ಅಲ್ಲಿ ಒಂದು ಚೈನ್ ಹಾಕ್ತೀನಿ. ಅಲ್ಲಿ ಒಂದು ಚೈನ್ ಹಾಕಿ ಮತ್ತೆ ಅದ್ರ ಪಕ್ಕ ಒಂದು ಚೈನ್ ಹಾಕ್ತೀನಿ. ಈಗ ಮತ್ತೆ ನೋಡಿ, ಎರಡನೇ ಚಮಕಿ ಹೋಲಲ್ಲಿ ಚೈನ್ ಹಾಕಿನಿ, ಮತ್ತು ಅದ್ರ ಪಕ್ಕ ಚೈನ್ ಹಾಕ್ತಾಯಿದ್ದೀನಿ. ಅಂದರೆ ಇದು ಪಕ್ಕ ಹಾಕಂತ ಬಂದರೆ ಮಾತ್ರ ಅದು ಎರಡು ಕಡೆ ಸ್ಟಿಫಾಗಿ ಕೂರುತ್ತೆ ನೋಡಿ. ಈಗ ಮತ್ತೆ ಚೈನ್ ಪಕ್ಕ ಹಾಕಿದ ಮೇಲೆ ಮತ್ತೆ ಹೋಲಲ್ಲಿ ಒಂದು ಚೈನ್ ಹಾಕ್ತೀನಿ, ಮತ್ತು ಪಕ್ಕದಲ್ಲಿ ಇನ್ನೊಂದು ಚೈನ್ ಹಾಕ್ತಾಯಿದ್ದೀನಿ ನೋಡಿ. ಈಗ ನೆಕ್ಸ್ಟ್ ಇನ್ನೊಂದು ಚಮಕಿ ತೊಗೊಂಡು ಅದ್ರ ಪಕ್ಕ ಹಾಕಿನಿ, ಅಕ್ಕಪಕ್ಕ ಸೆಂಟ್ರಲ್ಲಿ ಈ ಥರ 3 ಚೈನ್ ಹಾಕ್ಬೇಕು ಒಂದು ಚಮಕಿಗೆ. ಫಸ್ಟು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮತ್ತೆ ಹೋಲಲ್ಲಿ ಒಂದು ಸಲ ಮತ್ತು ಅದ್ರ ಪಕ್ಕ ಒಂದು ಸಲ ಆ ಥರ ಹಾಕ್ದಾಗ ಏನಾಗುತ್ತೆ, ಚಮಕಿ ಎರಡು ಸೈಡು ಅಂದರೆ ಸೆಂಟ್ರ್ ಆ ಕಡೆ ಈ ಕಡೆ ಸ್ಟಿಫಾಗಿ ಕೂರುತ್ತೆ, ಎದ್ದೇಳೋದಿಲ್ಲ. ಅದಕ್ಕೋಸ್ಕರ ಇದು ಒಂದು ಚಮಕಿಲಿ ಒಂದು ಪ್ಯಾಟ್ರನ್ ನೋಡಿ. ಈಗ ಮತ್ತೆ ಹೋಲಲ್ಲಿ ಹಾಕಿ ಮತ್ತೆ ನಾನು ಅದ್ರ ಪಕ್ಕ ಹಾಕ್ತೀನಿ ನೋಡಿ. ಈಗ ಮತ್ತೆ ಇನ್ನೊಂದು ಚಮಕಿ ತಗೊಂಡು ಸೇಮ್ ಪ್ಯಾಟ್ರನ್ ನೋಡಿರಿ. ಪ್ರತಿ ಸಲನೂ ರಿಪೀಟ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಸ್ಲೋ ಆಗಿ ತೋರಿಸ್ತಾಯಿದ್ದೀನಿ, ನಿಮಗೆ ಅರ್ಥ ಆಗಲಿ ಅಂತ ಸ್ವಲ್ಪನೇ ಈ ವಿಡಿಯೋ ಮಾಡಿ ತೋರಿಸ್ತಾಯಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ, ಯೂನಿಕ್ ಆಗಿರುತ್ತೆ. ಒಂದು ಸಲ ನಿಮ್ಮ ಬ್ಲೌಸ್ಗೆ ಹಾಕೊಂಡು ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಒಂದ್ರ ಪಕ್ಕ ಮತ್ತೆ ಇನ್ನೊಂದು ಮತ್ತೆ ಹಾಕ್ತಾಯಿದ್ದೀನಿ ನೋಡಿ. ನೀಟಾಗಿ ಬರುತ್ತೆ, ಏನು ವ್ಯತ್ಯಾಸ ಆಗೋಲ್ಲ, ಈಸಿಯಾಗಿ ಹಾಕ್ಬೋದು. ಆ್ಯಕ್ಚುಲಿ ನಾವು ಇದು ಕ್ರೋಶ ಕಡ್ಡಿಯಲ್ಲಿ ತೋರಿಸ್ತಾ ಇದ್ದೀನಿ. ಕ್ರೋಶ ಕಡ್ಡಿ ಬೇಡ ನಮಗೆ, ನೀಡ್ಲಲ್ಲ ಅಂದರೂ ನೀಡ್ಲಲ್ಲೂ ಹಾಕೋಬೋದು ನೋಡಿ, ಈಸಿಯಾಗಿ ಹಾಕೋಬೋದು. ಈಗ ಮತ್ತೆ ಒಂದು ಚಮಕಿ ಹಾಕ್ತಾಯಿದ್ದೀನಿ ನೋಡಿ. ನೋಡಿರಿ ಎಷ್ಟು ನೀಟಾಗಿ ಒಂದ್ರ ಪಕ್ಕ ಒಂದು ನೀಟಾಗಿ ಜೋಡಿಸಿರೋ ಥರ ಇದೆ. ಇದು ಒಂಥರ ಟೈಪು. ಇನ್ನು ನೆಕ್ಸ್ಟ್ ಯಾವ್ಯಾವ ಬರ್ತಾವೆ ಎಲ್ಲವನ್ನು ನಿಮಗೆ ಬಾರ್ಡ್ರ್ ಲೈನ್ಗೆ ಅವನ್ನ ಹಾಕಿ ತೋರಿಸ್ತೀನಿ ನೋಡಿ. ಮಧ್ಯದಲ್ಲಿ ಯಾವಾದರೂ ವರ್ಕ್ ಬ್ಲೌಸ್ ಬಂದರೂ ಅವನ್ನು ಹಾಕಿ ತೋರಿಸ್ತೀನಿ. ಅದ್ರ ಮಧ್ಯದಲ್ಲಿ ಬೇಸಿಕ್ ಯಾವ್ಯಾವ ಟೈಪ್ ನನಗೆ ಗೊತ್ತಿದೆಯೋ, ಅಂದರೆ ನಾನು ಕಲ್ತಿರೋದ್ರಲ್ಲಿ ಏನೇನು ಗೊತ್ತಿದೆ ಅಂತ ಎಲ್ಲ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಈಸಿಯಾಗಿ ಹಾಕ್ಬೋದು, ಇದರಲ್ಲಿ ಏನಂತ ಕಷ್ಟ ಇಲ್ಲ, ಏನು ತೊಂದರೆ ಇಲ್ಲ. ನೀಟಾಗಿ ತಗೊಳ್ಳೋದು ಹಾಕೊಳ್ಳೋದು ಯಾವ ಥರ ಹಾಕೋದು ಅಂತ ನೀಟಾಗಿ ನೋಡ್ಕೊಂಬಿಡಿ, ಈಸಿಯಾಗಿ ಹಾಕ್ಬೋದು ನೋಡಿ. ಈಗ ಮತ್ತೆ ಇನ್ನೊಂದು ಚಮಕಿ ತೊಗೊತೀನಿ. ಒಟ್ಟು ಆ ಸ್ಟ್ರೈಟ್ ಲೈನ್ ಎಷ್ಟು ಎಳೆದಿದ್ದೀನೋ ಆ ಲೈನಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕಿ ತೋರಿಸ್ತೀನಿ ನಿಮಗೆ. ಈಸಿಯಾಗಿ ಹಾಕ್ಬೋದು. ಇದು ಚಮಕಿಲಿ ಒಂದು ಟೈಪ್ ಆದರೆ ಇದರಲ್ಲೂ ಬೇರೆ ಆಗಲೇ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ, ಯಾವ್ಯಾವ ಥರ ಚಮಕಿಲೂ ಹಾಕ್ಬೋದು ಅಂತ. ನಾನು ಈಗ ಜರ್ದೋಸಿ ಯಾವ ಥರ ಹಾಕೋದಂತ ಈಗ ತೋರಿಸ್ತಾ ಇರೋದು. ಈಗ ಮತ್ತೆ ಇದು ಚಮಕಿ ಲೈನ್ ಮುಗೀತಲ್ವ, ಈಗ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಒಂದು ಪ್ಯಾಟರ್ನ್ ಮುಗೀತಂದರೆ ಅಲ್ಲಿ ಎಂಡ್ ಲಾಕ್ ಮಾಡಿಬಿಡಿ. ಈಗ ನೆಕ್ಸ್ಟ್ ಇದು ಮುಗೀತಲ್ವ, ಈಗ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇದ್ರ ಮೇಲೆ ನಾನು ಜರ್ದೋಸಿ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ಲಾಸ್ಟ್ ವಿಡಿಯೋದಲ್ಲಿ ಡ್ರಾಪ್ ಶೇಪ್ ಒಳಗಡೆ ಈ ಥರ ಬೀಡ್ಸ್ ಬರೋ ಥರ ಹಾಕಿದ್ದೆ. ಈಗ ನೆಕ್ಸ್ಟು ಈ ಚಮಕಿ ಮೇಲೆ ಯಾವ ಥರ ಜರ್ದೋಸಿ ಹಾಕೋದಂತ ತೋರಿಸ್ತೀನಿ. ಇದು ಮೇಲೆ ಬರುತ್ತಲ್ಲ ಪ್ಯಾಟ್ರನು, ಅದನ್ನು ನಿಮಗೆ ಸಪ್ರೇಟಾಗಿ ತೋರಿಸ್ತೀನಿ. ಬಟ್ ಅದೇ ಪ್ಯಾಟ್ರನು ಈ ಜರ್ದೋಸಿ ಮೇಲೆ ಯಾವ ಥರ ಬರುತ್ತೆ ಅಂತ ಈಗ ತೋರಿಸ್ತೀನಿ ನೋಡಿ.
ಇದಕ್ಕೆ ನಾವು ಜರ್ದೋಸಿನ ಒಂದೇ ಸೈಜೇ ಕಟ್ ಮಾಡ್ಕೋಬೇಕು. ನಿಮಗೆ ಬೇಕಂದ್ರೆ ಅಳತೆ ಅಂದರೆ ಈ ಚಮಕಿ ಹೋಲಿಂದ ಮಧ್ಯದ ಬಿಟ್ಟು 3ನೇ ಚಮಕಿ ಹೋಲ್ಗೆ ಎಷ್ಟು ಲೆಂತ್ ಆಗುತ್ತೋ ನೀಟಾಗಿ ಆ ಲೆಂತಿಗೆ ಒಂದು ಕಟ್ ಮಾಡ್ಕೊಂಡ್ರೆ ಅದೇ ಅಳತೆಲಿ ಮಿಕ್ಕಿರೋನ್ ಕಟ್ ಮಾಡ್ಕೊಂಡ್ರೆ ನಡೆಯುತ್ತೆ ನೋಡಿ. ಈಗ ನೋಡಿ ಫಸ್ಟ್ನೇ ಹೋಲಿಂದ ನಾನು 3ನೇ ಹೋಲ್ಗೆ ಚಮಕಿ ಹಾಕೀನಿ. ನೆಕ್ಸ್ಟ್ ಸೆಕೆಂಡ್ನೇ ಹೋಲ್ಗೆ ವಾಪಸ್ ಬಂದು ಒಂದು ಚೈನ್ ಹಾಕ್ಕೊಂತೀನಿ. ಒಂದು ಚೈನ್ ಹಾಕ್ಕೊಂಡು ಮತ್ತು ಇನ್ನೊಂದು 4ನೇ ಹೋಲಿಗೆ ಮತ್ತೆ ನಾನು ಜರ್ದೋಸಿನ ಹಾಕ್ತಾಯಿದ್ದೀನಿ ನೋಡಿ. 4ನೇ ಹೋಲಿಗೆ ಹಾಕಿದ್ಮೇಲೆ ಮತ್ತೆ ರಿವರ್ಸ್ ನಾನು ಎಲ್ಲಿಗೆ ಬರಬೇಕು 3ನೇ ಹೋಲಿಗೆ. 3ನೇ ಹೋಲಿಂದ ಮತ್ತೆ 5ನೇ ಹೋಲಿಗೆ. ಮಧ್ಯದಲ್ಲಿ ಗ್ಯಾಪ್ ಇಟ್ಟಿರ್ತೀವಲ್ಲ ಅದರಿಂದ ಮತ್ತೆ ಸ್ಟಾರ್ಟ್ ಮಾಡೋದು. ಆಲ್ಟರ್ನೇಟ್ ಪ್ರೋಸೆಸ್ ನೋಡಿ. ಈಸಿಯಾಗಿ ಹಾಕ್ಬೋದು, ನೀಟಾಗಿ ಬರುತ್ತೆ, ಯಾರು ಬೇಕಾದರೂ ಹಾಕ್ಬೋದು, ಅಷ್ಟು ಕಷ್ಟ ಇರಲ್ಲ. ಇದು ಆ್ಯಕ್ಚುಲಿ ಜರ್ದೋಸಿನ ಸೂಜಿ ದಾರದಲ್ಲೇ ಬೆಸ್ಟ್ ಅನ್ಸುತ್ತೆ ನನ್ನ ಪ್ರಕಾರ. ಸ್ವಲ್ಪ ಏನಾದರೂ ಅದು ಈ ಕ್ರೋಶ ಕಡ್ಡಿ ತುದಿ ಸ್ವಲ್ಪ ಇದಿರುತ್ತಲ್ವ, ಸ್ವಲ್ಪ ವ್ಯತ್ಯಾಸ ಆಯ್ತು ಅಂದ್ರೆ ಜರ್ದೋಸಿ ವೇಸ್ಟ್ ಆಗಿಬಿಡುತ್ತೆ ನೋಡಿ. ಈಗ ನೋಡಿ ಮತ್ತೆ 4ನೇ ಹೋಲಿಗೆ ಬಂದಿದ್ದೀನಿ. ಈಗ ನೋಡಿ ವೇಸ್ಟ್ ಆಯ್ತು ಈ ಥರ ಒಂಚೂರು ವ್ಯತ್ಯಾಸ ಆಯ್ತು ಅಂದರೆ ಮುಗ್ದೋಯ್ತು. ಈಗ ಮತ್ತೆ ಬೇರೆ ತಗೋಬೇಕಾಗುತ್ತೆ. ಬಟ್ ವರ್ಕ್ ಮಾತ್ರ ಸೂಪರಾಗಿ ಬರುತ್ತೆ ನೋಡಿ. ಬ್ಲೌಸಿಗಂತೂ ಅಲ್ಟಿಮೇಟ್ ಆಗಿರುತ್ತೆ. ಅದೇ ಬ್ರೈಡಲ್ ವರ್ಕಿಗಂತೂ ಸೂಪರಾಗಿರುತ್ತೆ. ಈಗ 4ನೇದ್ರಿಂದ 6ನೇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಈಗ ಮತ್ತೆ 5ನೇದಕ್ಕೆ ವಾಪಸ್ ಬರ್ತಾಯಿದ್ದೀನಿ. 5ನೇದಕ್ಕೆ ಬಂದು ಮತ್ತು ನಾನು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ 7ನೇದಕ್ಕೆ ಹೋಗ್ತೀನಿ ನೋಡಿ. ಈಗ 7ನೇದು ಹಾಕಿದ್ಮೇಲೆ ಮತ್ತು ನಾನು ಇಲ್ಲಿಗೆ ಬರ್ತೀನಿ ಮತ್ತು 6ನೇದಕ್ಕೆ ವಾಪಸ್ ಬರ್ತೀನಿ. ಒಟ್ಟು ಹಿಂದಕ್ಕೂ ಮುಂದಕ್ಕೂ ಆಗ್ತಾ ಹೋದಂಗೆಲ್ಲ ಏನಾಗುತ್ತೆ ಇದು ವರ್ಕು ಆಗುತ್ತೆ ನೋಡಿ. ಎಸ್ ಶೇಪು ಸೇಮ್ ಎಸ್ ಶೇಪ್ ಯಾವ ಥರ ತೋರಿಸಿದ್ನೋ ಅದೇ ಥರನೇ ಹಾಕ್ಬೇಕಾಗುತ್ತೆ ನೋಡಿ. ಅದ್ರ ಫಿನಿಶಿಂಗ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಒಂದು ಸಲ ಟ್ರೈ ಮಾಡಿ, ನೀವು ಪ್ರಯತ್ನ ಪಟ್ಟರೆ ಖಂಡಿತ ಬಂದೇ ಬರುತ್ತೆ. ಇದು ಆ್ಯಕ್ಚುಲಿ ಬೇಸಿಕ್ ಕಲರ್ಗಂತೂ ತುಂಬ ಈಸಿ ಆಗುತ್ತೆ ನೋಡಿ. ಸೂಜಿ ದಾರದಲ್ಲೂ ಸೇಮ್ ಇದೇ ಥರನೇ ಹಾಕ್ಬೇಕು ನೋಡಿ, ಅಷ್ಟು ನೀಟಾಗಿ ಬರುತ್ತೆ. ಈಗ ಮತ್ತೆ ರಿವರ್ಸ್ ಬಂದು ಅದೇ ಥರನೇ ಹಾಕೋದು ನೋಡಿ. ನೆಕ್ಸ್ಟ್ ವಾಪಸ್ ಹೋಲಿಗೆ ಬಂದು ನೆಕ್ಸ್ಟು ಜರ್ದೋಸಿ ತಗೊಂಡು ಮತ್ತೆ ಮುಂದಕ್ಕೆ ಹೋಗಬೇಕಾಗುತ್ತೆ. ನೀಟಾಗಿ ಹಾಕ್ಬೋದು, ನಿಧಾನಕ್ಕೆ ಹಾಕ್ತಾ ಪ್ರಾಕ್ಟೀಸ್ ಮಾಡಿ. ತುಂಬ ಯೂಸ್ಫುಲ್ ಆಗುತ್ತೆ ನೋಡಿ. ಈಗ ಮತ್ತೆ ಲಾಸ್ಟಿಗೆ ಬಂದಿದ್ದೀನಿ ನೋಡ್ರೆ. ನಾನು ನಿಮಗೆ ಅರ್ಥ ಆಗ್ಲಂತ ಸ್ವಲ್ಪನೇ ನೀಟಾಗಿ ನಿಧಾನಕ್ಕೆ ತೋರಿಸಿದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ಪ್ರಯತ್ನ ಪಡ್ಬೇಕಷ್ಟೆ. ಈಗ ಮತ್ತೆ ಜರ್ದೋಸಿ ತಗೊಂಡು ಮತ್ತೆ ಇನ್ನೊಂದು ಹೋಲಿಗೆ ಹಾಕ್ತೀನಿ ನೋಡಿ. ಈಗ ಮತ್ತೆ ರಿವರ್ಸ್ ಬಂದು ಮತ್ತೆ ಇನ್ನೊಂದು ಜರ್ದೋಸಿ ತಗೊಂಡು ಲಾಸ್ಟ್ ಒನ್ ಇದೆಯಲ್ವ ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಈ ತಗೋಬೇಕಾದ್ರೆ ನೀಟಾಗಿ ತಗೋಬೇಕು. ಸ್ವಲ್ಪ ವ್ಯತ್ಯಾಸ ಆಯ್ತು ಅಂದ್ರೆ ಅದು ಈ ಕ್ಲಾತಿನ ಥ್ರೆಡ್ಡು ಬಂದುಬಿಟ್ರೆ ಸಿಕ್ಕಾಕೊಂಡ್ಬಿಡುತ್ತೆ. ಬಟ್ ನೀಡ್ಲ್ ಹಾಕೋದು ತೆಗೆಯೋದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನೋಡಿ. ಈಗ ಲಾಸ್ಟ್ ನಾನು ಚಮಕಿಗೆ ನಿಲ್ಲಿಸಲ್ಲ, ಎಕ್ಸ್ಟ್ರಾ ಇನ್ನೊಂದು ಜರ್ದೋಸಿ ಹಾಕ್ತೀನಿ ನೋಡಿ. ಅಂದರೆ ಎಸ್ ಶೇಪ್ ಕಂಪ್ಲೀಟ್ ಆಗಲಿ, ನೀಟಾಗಿ ಕಾಣಲಿ ಅನ್ನೋದಕ್ಕೆ ಎಕ್ಸ್ಟ್ರಾ ಜರ್ದೋಸಿ ಲಾಸ್ಟಿಗೆ ಹಾಕಿ, ಚಮಕಿ ಮೇಲೆ ಎಕ್ಸ್ಟ್ರಾ. ಇದು ಆ್ಯಕ್ಚುಲಿ ಜಿಗ್ಜಾಗ್ ಇರಲ್ಲ, ಕಲರ್ ಅಷ್ಟೊಂದು ಬ್ರೈಟಾಗಿರೋದಿಲ್ಲ, ಸ್ವಲ್ಪ ಲೈಟ್ ಫೋಕಸ್ಗೆ ಸ್ವಲ್ಪ ಬ್ಲಿಂಕ್ ಆಗ್ತಿರುತ್ತೆ, ಅಂದರೆ ಕಾಣೋದಿಲ್ಲ ಅಷ್ಟೊಂದು ನೋಡಿ. ಈ ಥರ ತುಂಬ ಈಸಿಯಾಗಿ ಯಾರು ಬೇಕಾದ್ರೂ ಹಾಕ್ಬೋದು. ಬೇಸಿಕ್ ಕಲರ್ಗಂತಲೇ ನಾನು ಈ ವಿಡಿಯೋ ಮಾಡಿ ಹಾಕಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಮತ್ತು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನೋಡಿರಿ. ಲಾಸ್ಟ್ ಒನ್ ಹಾಕ್ತಾಯಿದ್ದೀನಿ. ಈಗ ಲಾಸ್ಟ್ ಒನ್ ಹಾಕಿ ನಾನಿಲ್ಲಿ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ನೀಟಾಗಿ ಬಂದಿದೆ ನೋಡಿರಿ. ಫುಲ್ ಕಂಪ್ಲೀಟ್ ಆಗುತ್ತೆ. ಚಮಕಿ ಅಂದರೆ ಸ್ವಲ್ಪ ಇದಾಗುತ್ತೆ, ಬಟ್ ಜರ್ದೋಸಿ ಅದು ಫಿನಿಶಿಂಗ್ ಬಂದರೆ ಎಸ್ ಶೇಪು ಡಿಸೈನು ತುಂಬ ಹೈಲೈಟಾಗಿ ಕಾಣಿಸುತ್ತೆ ನೋಡಿ. ಈಗ ಇಲ್ಲಿ ಎಂಡ್ ಲಾಕ್ ಮಾಡ್ತಿದ್ದೀನಿ.
ನೋಡಿ ಎಷ್ಟು ನೀಟಾಗಿ ಬಂದಿದೆ ಡಿಸೈನು. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಚಮಕಿ ಮೇಲೆ ಈ ಥರ ಜರ್ದೋಸಿನ ಬಟ್ ಕಲರ್ ಚೇಂಜ್ ಮಾಡಿ ತೋರಿಸಿದ್ದೀನಿ. ಯಾಕಪ್ಪ ಅಂದರೆ ನಿಮಗೆ ವ್ಯತ್ಯಾಸ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಚೇಂಜ್ ಮಾಡಿದ್ದೀನಿ. ನೀವು ಬೇಡ ಅಂದರೆ ಚಮಕಿ ಮೇಲೆ ಗೋಲ್ಡ್ ಕಲರೇ ಹಾಕ್ಕೋಬೋದು. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರು ನೀಟಾಗಿ ಹಾಕ್ಕೋಬೋದು. ನೋಡಿ ಈ ಚಮಕಿ ಕೆಳಗಡೆ ಅದ್ರ ಮೇಲೆ ಡಿಸೈನ್ ಈ ಥರ ಬಂದಿದೆ. ಈ ಡಿಸೈನ್ ನಿಮಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.